ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಐ ಹೋಪ್ ನಾ ಮಾಡೋ ವಿಡಿಯೋ ಎಲ್ಲ ನಿಮ್ಗೆಲ್ಲರಿಗೂ ಲೈಕ್ ಆಗತ್ತೆ ಅಂತ ತಿಳ್ಕೊತೀನಿ. ಇವತ್ತು ನವರಾತ್ರಿಯ 4ನೇ ದಿನ. ಸೊ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ಎಲ್ಲ ಆರತಿ ಸ್ಟಾರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಡೈರೆಕ್ಟ್ ಗುಡಿಗೆ ಹೋದ್ವಿ. ನಾವು ಸ್ವಲ್ಪ ಜಲ್ದಿನೇ ಹೋಗ್ಬೇಕಂತೀವಿ, ಆದರೂ ಲೇಟ್ ಆಗಿಬಿಡತೈತಿ. ಸ್ವಲ್ಪ ಹೇಳಾಕ ಲೇಟ್ ಆಗಿಬಿಡತೈತಿ ಮತ್ತು ಒಬ್ಬರೆಲ್ಲ ಮಾಡಿ ಹೋಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡತೈತಿ. ಅದನ್ನು ಹೋಗಿ ಸ್ವಲ್ಪ ಜಲ್ದಿನೇ ಎಲ್ಲ ಪೂಜೆ ಮಾಡಿದ್ವಿ. ಸ್ವಲ್ಪ ಜಲ್ದಿನೇ ಹೋಗಿ ಪೂಜೆ ಮಾಡಿ ಮುಗಿಸ್ಬಿಟ್ಟಿವಿ ಅಂದ್ರೆ 6 ತನಕ ಮನೆಗೆ ಬರ್ತೀವಿ ನಾವು ತಗೋತೀವಿ. ಬಟ್ ಆಗೋಂಗಿಲ್ಲ. ಮತ್ತು ಆಮೇಲೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮತ್ತು ಮುತ್ತೈದೆಗಳಿಗೆಲ್ಲ ಆರತಿ ಎಲ್ಲ ಬೆಳಗ್ಗೆ ಅರ್ಶಿಣ ಕುಂಕುಮ ಕೊಟ್ಟು ಆರತಿ ಎಲ್ಲ ಬೆಳಗಿದ್ವಿ. ಮತ್ತು ಮನೆಗೆ ಬಂದೆಲ್ಲ ಅಡುಗೆ ಮನೆಗೆ ಬಂದುಬಿಟ್ಟು ಎಲ್ಲ ಮತ್ತು ಚಾಗಿ ಕುಡಿದು ಸ್ವಲ್ಪ ಶಾಂತ ಕುಂತೆ. ಸ್ವಲ್ಪ ಕುಂತಾದ್ಮೇಲೆ ಸ್ವಲ್ಪ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಬೆಳಿಗ್ಗೆ ಜಲ್ದಿ ಎದ್ದಿರ್ತೀವಲ್ಲ, 4ಕ್ಕೆ ಎದ್ದಿರ್ತೀವಿ. ಸೊ ನಮಗೂ ಸ್ವಲ್ಪ ರೆಸ್ಟ್ ಬೇಕಾಗ್ತೈತಿ. ಮನೆ ಎಲ್ಲ ಕೆಲಸ ಮಾಡಿನೂ ಹೋಗ್ಬೇಕು ಪೂಜೆ ಮಾಡೋಕ್ಕೆ. ಆಮೇಲೆ ಮತ್ತೆ ಬಂತು ಕೆಲಸ ಮಾಡಬೇಕು. ರೊಟ್ಟಿ ಮಾಡ್ಕೊಂಡೀನಿ, ಬಟ್ ತವೆ ಇಡೋದೇ ಮರ್ತೋದೆ. ಸೊ ಆಮೇಲೆ ನನ್ನ ಬಂತು ತವೆ ಇಡೋದೈತೆ ತಂದು ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನೋಡ್ರಿ ಆಮೇಲೆ ತವೆ ಸ್ವಲ್ಪ ಕಾಯಬೇಕಲ್ಲ ಗ್ಯಾಸ್ ಮ್ಯಾಗ, ಅದ್ರ ಸಲುವಾಗಿ ಸ್ವಲ್ಪ ಅದನ್ನು 5 ನಿಮಿಷ ಇಟ್ಟು ಹಂಗೆ. ಆಮೇಲೆ ಎಲ್ಲ ಜಲ್ದಿ ರೊಟ್ಟಿ ಎಲ್ಲ ಮಾಡಿ ಮುಗಿಸಿ ಲಾಸ್ಟಿಗೆ ಸ್ವಲ್ಪ ಹಿಟ್ಟದ್ರೊಳಗೆ ಉಳಿದಿರ್ತೈತಲ್ಲ, ಅದಕ್ಕೆ ವೇಸ್ಟ್ ಮಾಡೋಂಗಿಲ್ಲ, ಜಾಸ್ತಿ ವೇಸ್ಟ್ ಆಗ್ತೈತಂದ್ರೆ ನಮ್ಗೆ ಮಾಡೋಂಗಿಲ್ಲ. ಅದನ್ನೆಲ್ಲ ಚೆನ್ನಾಗಿ ತಿಕ್ಕಿ ನೀರು ಹಾಕಿ ಎಲ್ಲ ತೆಗೆದು ಹಿಟ್ಟು ತೆಗೆದು ಮತ್ತು ಅದ್ರಾಗ ಸ್ವಲ್ಪ ಒಣ ಹಿಟ್ಟು ಹಾಕಿ ಎಲ್ಲ ಚಲೋ ಒಂದು ರೊಟ್ಟಿ ಆಗೋಂಗೆ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಎಲ್ಲ ಕ್ಲೀನಪ್ ಮಾಡ್ಕೊಂಡ್ಬಿಟ್ಟೆ. ಬರ್ಶನ್ ಕಟ್ಟಿ ಸ್ವಚ್ಛ ಇರಬೇಕು. ಇದು ಏನೇ ಸ್ವಚ್ಛ ಇರಲ್ಲ ಅಂದ್ರೆ ಬರ್ಶನ್ ಕಟ್ಟೆ ಅಂದ್ರೆ ಸ್ವಚ್ಛ ಇರಬೇಕು, ಕ್ಲೀನ್ ಇರಬೇಕು. ಯಾಕಂದ್ರೆ ಕಿಚನ್ ಸ್ವಲ್ಪ ಕ್ಲೀನ್ ಇತ್ತಂದ್ರೆ ಎಲ್ಲ ಕೆಲಸ ಮುಗ್ದಂಗೆ ಅನಿಸ್ತೈತಿ. ಸೊ ನಾನು ಎಲ್ಲ ಅಡುಗೆ ಮಾಡಿ ಎಲ್ಲ ಕ್ಲೀನಪ್ ಮಾಡ್ಕೊಂಡು ಪಟ್ ಕ್ಲೀನಪ್ ಮಾಡ್ಕೊಂಡು ಮತ್ತು ತಲೆ ನುಸಾತಿತ್ತು, ಹೆಡ್ಡಾಗಿತ್ತು. ಉಪವಾಸ ಇದೀನಲ್ಲ, 4 ದಿನ ಇವತ್ತಿಂದ ಉಪವಾಸ ಇದೀನಿ. ಸೊ ಸ್ವಲ್ಪ ಚಹಾ ಮಾಡ್ಕೊಂಡ್ಬಿಟ್ಟೆ. ಚಹಾ ಮಾಡಿ ಬಿಸಿ ಚಹಾ ಕುಡಿಬೇಕಂತ ಅನ್ನಿಸ್ತು. ಸೊ ಹೆಡ್ಡೇಕ್ ನಂದು ಎದ್ರಲ್ಲೇನೂ ಕಡಿಮೆ ಆಗಲಿಲ್ಲ ಅಂದ್ರೆ ಚಾಲೆ ಅಂದರೂ ಹೆಡ್ಡೇಕ್ ಪೂರ್ತಿ ಕಡಿಮೆ ಆಗ್ಬಿಡ್ತೈತಿ. ನೋಡಿರಿ ಎಷ್ಟು ಚಂದ ಕುದಿಯತೈತಿ. ಒಂದು ಕಪ್ ಗ್ಲಾಸೊಳಗೆ ಹಾಕ್ಕೊಂಡು ನಾನು ಚಹಾನ ಕುಡ್ಕೊಂಡೆ. ಐ ಹೋಪ್ ನಾ ಮಾಡೋ ವಿಡಿಯೋಸ್ ಎಲ್ಲ ಲೈಕ್ ಆಗತ್ತೆ ತಿಳ್ಕೊತೀನಿ. ನಮ್ದು ಆದಷ್ಟು ನಂಗೆ ಲೈಕ್ ಮಾಡಿರಿ.